ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಇವತ್ತಿನ ಎಪಿಸೋಡನ್ನು ಪ್ರಾರಂಭ ಮಾಡೋಣ. ಯಾರು ನಮ್ಮ ಚಾನಲ್ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಹಾಗೆ ಇವತ್ತಿನ ಕತೆ ಸಂಘದೋಸ. ಸಂಘದೋಸ ಅಂದರೆ ನಮಗೆಲ್ಲ ಗೊತ್ತಿದೆ. ಒಬ್ಬ ಶಿಲ್ಪಿ ಇದ್ದ, ಒಂದು ಹಳ್ಳಿನಲ್ಲಿ ಒಬ್ಬ ಶಿಲ್ಪಿ ಇದ್ದ. ಅವನು ಕೆತ್ತನೆ ಕೆಲಸ ಮಾಡ್ತಿದ್ದ. ಅದು ಸುಂದರವಾದ ಮೂರ್ತಿಗಳನ್ನ ಕೆತ್ತನೆ ಮಾಡೋದು, ಒಳ್ಳೆ ವಿಧವಾದ ಎಲ್ಲ ಚಿತ್ರಕಲೆ ಬಿಡಿಸೋ ರೀತಿಯೇ ಕಲ್ಲಿನಲ್ಲಿ ಎಲ್ಲ ಇದನ್ನು ಕಲೆಯನ್ನು ಕಲ್ತಿದ್ದವನು. ಅದ್ರ ಜೊತೆಯಲ್ಲಿ ಅವನೇನು ಮಾಡಿದ, ಪ್ರಾಣಿಗಳ ಭಾಷೆಯನ್ನು ಕೂಡ ಕಲ್ತ್ಕೊಂಡಿದ್ದ. ಅದ್ರ ಜೊತೆಯಲ್ಲಿ ಪ್ರಾಣಿ ಜೊತೆಯಲ್ಲಿ ಅವರು ಮಾತಾಡುವಂಥದ್ದು, ಪ್ರಾಣಿಗಳ ಸನ್ನೆ ಮಾಡಿದ್ರೆ ಇದು ಮಾಡಿ. ಈಗ ನೀವು ಸರ್ಕಸ್ಸೆಲ್ಲ ನೋಡಿದ್ದೀರಾ, ನಾವೇನೇನು ಮಾಡಿದ್ರೆ ಹೇಳ್ತೀವಿ ಅವೆಲ್ಲ ಮಾಡ್ತಾ ಇದ್ದಾವೆ. ಹಾಗೆ ಇವನು ಪ್ರಾಣಿ ಭಾಷೆಗಳನ್ನು ಕಲ್ತ್ಕೊಂಡಿದ್ದ. ಇವನಾಗೆ ಪ್ರತಿದಿನ ಕಲ್ಲು ಕೆತ್ತಾ ಇದ್ದ. ಒಂದಿನ ಏನು ಮಾಡ್ತದೆ ಅಂದರೆ, ಸಿಂಹ ಕಾಡಲ್ಲಿರ್ತದಲ್ಲ, ಸಿಂಹ ಗೊತ್ತಲ್ಲ ನಿಮಗೆಲ್ಲ, ಕಾಡಿನ ರಾಜ. ಅವನು ಒಂದಿನ ಇವನ ಶಿಲ್ಪಿ ಹತ್ರ ಬರ್ತದೆ. ಶಿಲ್ಪಿ ಹತ್ರ ಬಂದ್ಬಿಟ್ಟು ಕೇಳ್ತದೆ, ನೋಡಪ್ಪ, ನನಗಿವತ್ತು ಯಾವುದೇ ಆಹಾರ ನನಗೆ ಸಿಗಲಿಲ್ಲ, ನಾನು ಇವತ್ತು ನಿನ್ನ ತಿನ್ನಲೇಬೇಕು, ನನಗೆ ಬೇರೆ ದಾರಿನೇ ಇಲ್ಲ ಅಂದ್ಬಿಟ್ಟು ಹೇಳುತ್ತೆ ಅದು. ಇವನಿಗೆ ಅರ್ಥ ಆಗುತ್ತೆ, ಓಹ್ ಇವತ್ತು ಏನು ಮಾಡಿದ್ರು ನಾನು ಬಿಡಲ್ಲ, ತಿಂದುಬಿಡ್ತದೆ ಅಂತೇಳ್ಬಿಟ್ಟು. ಆಯ್ತಪ್ಪ, ನಿನಗೆ ಬೇಕಾದಷ್ಟು ನಿನಗೆ ಊಟ ಕೊಡ್ತೀನಿ, ನನ್ನನ್ನು ಬಿಟ್ಬಿಡ್ತೀಯಾ ಅಂತ ಕೇಳುತ್ತೆ. ಆಯಿತು, ಇವತ್ತು ಊಟ ಕೊಡ್ತೀಯಾ? ಇವತ್ತು ಊಟ ಕೊಟ್ಟರೆ ಏನಾಗುತ್ತೆ? ಇವತ್ತಿಂದ ಆಯಿತು, ನಾನು ಪ್ರತಿನಿತ್ಯ ನನಗೆ ಆಹಾರ ಬೇಕೇ ಬೇಕಲ್ಲ, ನಾನು ಪ್ರತಿದಿನ ಭೇಟಿ ಆಡಲೇಬೇಕಲ್ಲ ಅಂತ ಕೇಳುತ್ತೆ. ಸರಿ, ಹಾಗಾದರೆ ನೀನೊಂದು ಕೆಲಸ ಮಾಡು, ಪ್ರತಿನಿತ್ಯ ನೀನು ನನ್ನ ಮನೆಗೆ ಬಾ, ನಿನಗೆ ಅನ್ನ ಸಾಂಬಾರು ಹಾಕಿ ಕಳಿಸ್ತೀನಿ, ಹೊಟ್ಟೆ ತುಂಬ ಕಳಿಸ್ತೀನಿ. ನಿಮ್ಗೆ ಅನ್ನ ಸಾಂಬಾರು ನಗ ಬರ್ಬೋದು, ಅದು ಶಾಕಾಹಾರಿಯಾಗಿ ಪರಿವರ್ತನೆ ಆಗಿಬಿಡ್ತದೆ ಇದು ಕಥೆನಲ್ಲಿ. ಆಯಿತಾ? ಆಯಿತು ಅಂತ ಎರಡು ಒಪ್ಪಂದ ಮಾಡ್ಕೊತೇವೆ. ನಾನು ಪ್ರತಿದಿನ ನಿನ್ನ ಮನೆಗೆ ಬರ್ತೀವಿ, ಬಂದು ಅನ್ನ ಸಾರು ಊಟ ಮಾಡ್ಕೊಂಡು ಪ್ರತಿದಿನ ಹೋಗ್ತೀನಿ. ಅದೇ ಥರ ಒಪ್ಪಂದ ಮಾಡ್ಕೋತೇವೆ. ಇದೇನು ಮಾಡುತ್ತೆ, ಪ್ರತಿದಿನ ಸಿಂಹ ಕಾಡಿನಿಂದ ಬರ್ತದೆ, ಚೆನ್ನಾಗಿ ಊಟ ಮಾಡ್ಕೊಳುತ್ತೆ, ಅನ್ನ ಸಾಂಬಾರು, ಪ್ರತಿದಿನ ಕಾಡಿಗೆ ಹೋಗ್ತಾ ಇರ್ತದೆ. ಹೀಗೆ ಸ್ವಲ್ಪ ದಿನ ಕಳೀತಾ ಇನ್ನೊಂದು ದಿನ ಚೆನ್ನಾಗಿ ಬಂದು ಊಟ ಮಾಡ್ಕೊಂಡೆಲ್ಲ ಹೋಗ್ತಾ ಇರಬೇಕಾದ್ರೆ, ಅಲ್ಲಿ ಮಧ್ಯದಲ್ಲಿ ಅವರ ಸಿಂಹದ ಸ್ನೇಹಿತ ಯಾರು, ನರಿಯಣ್ಣ ಸಿಕ್ಬಿಟ್ಟು ಕೇಳ್ದ, ಏನಪ್ಪ ನೀನು ಇತ್ತೀಚೆಗೆ ಭೇಟಿ ಆಡೋದನ್ನೇ ಬಿಟ್ಬಿಟ್ಟಿದೀಯಾ ಅಂತ ಕೇಳುತ್ತೆ. ಅವಾಗ ಇದು ಸುಮ್ಮನೆ ಕೇರ್ಲೆಸ್ ಮಾಡುತ್ತೆ, ನೆಗ್ಲಿಜಮ್ ಮಾಡುತ್ತೆ, ಅದ್ರ ಬಗ್ಗೆ ಗಮನನೇ ಕೊಡಲ್ಲ. ಅಲ್ಲಪ್ಪ, ಮತ್ತೆ ಹೇಳುತ್ತೆ ಅದು ನರಿ, ನೀನು ಮೊದಲೆಲ್ಲ ಬೇಟೆ ಆಡ್ತಿದ್ದೆ, ನೀನು ಬೇಟೆ ಆಡ್ತಿದ್ದರಿಂದ ನಾವೇನು ಮಾಡ್ತಿದ್ದೆ, ನೀನೆಲ್ಲ ತಿಂದು ಮಾಡಿ ಉಳಿದಂಥ ಮಾಂಸವನ್ನು ಬಿಟ್ಟು ಹೋಗ್ತಿದ್ದೆ, ಅದು ನಮಗೆ ಅನುಕೂಲ ಆಗ್ತಿತ್ತು. ಈಗ ನೀನೇನು ಮಾಡಿದೆ, ಬೇಟೆ ಆಡೋದನ್ನೇ ಬಿಟ್ಬಿಟ್ಟಿದ್ಯಾ, ನಮ್ಗೆ ಅದರಿಂದ ಭಾಳ ಕಷ್ಟ ಆಗ್ತಾಯಿದೆ, ಏನು ಮಾಡೋದು? ತುಂಬ ಈಗ ನಮಗೆ ಆಹಾರಕ್ಕೆ ತುಂಬ ತೊಂದರೆ ಆಗ್ತಾಯಿದೆ, ನಮಗೆ ತುಂಬ ಹಸುವಾಗ್ತದೆ, ನಮಗೆಲ್ಲೂ ಆಹಾರ ಸಿಗ್ತಾಯಿಲ್ಲ ಅಂದ್ಬಿಟ್ಟು ಕೇಳ್ಕೊಳುತ್ತೆ. ಅದು ಹಂಗೆ ಹೇಳಿದಾಗ ಇದು ತನ್ನ ಸ್ಟೋರಿ ಎಲ್ಲ ಹೇಳುತ್ತೆ. ಅದು ಸಿಂಹ, ನಾನು ಈ ಶಿಲ್ಪಿ ಮನೆಗೆ ಹೋಗೋದು, ಪ್ರತಿನಿತ್ಯ ಊಟ ಮಾಡ್ಕೊಬರೋದು, ಇದೆಲ್ಲ ಏನಾಗಿದೆ ಇದೆಲ್ಲವನ್ನು ಹೇಳಿದಾಗ ಆಗ ಇದು ಕೇಳುತ್ತೆ, ಸರಿ ಬಾ, ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಶಿಲ್ಪಿ ಮನೆ ಹತ್ರಕ್ಕೆ, ನಿನಗೂ ಊಟ ಕೊಡಿಸ್ತೀನಿ ಅಂದ್ಬಿಟ್ಟು ಯಾರು ಸಿಂಹ ಕರ್ಕೊಂಡು ಹೋಗುತ್ತೆ. ಯಾವುದನ್ನು? ನರಿನ. ಸಿಂಹ ಕರ್ಕೊಂಡು ಹೋಗ್ತಿದ್ದಂಗೆ ನರಿ ಎರಡು ಹೋಗ್ತಾ ಇರ್ತವೆ. ಶಿಲ್ಪಿ ಮನೆ ಹತ್ರ ಹೋಗ್ತಿದ್ದಂಗೆ ಅವನು ಶಿಲ್ಪಿ ಅಲ್ಲಿಂದೇ ನೋಡ್ತಾನೆ, ಓಹೋ ಏನಪ್ಪ ಇದು, ಸಿಂಹದ ಜೊತೆಯಲ್ಲಿ ಈ ನರಿನೂ ಬರ್ತಾ ಇದೆಯಲ್ಲ, ಏನು ಮಾಡೋದು ಅಂತೇಳ್ಬಿಟ್ಟು ಕೊನೆಗೆ ಅಂತ ಹೆಂಡ್ತಿನ ಕರಿತಾನೆ. ತಕ್ಷಣ ಬಾ ಬೇಗ ಕರೆದು ಬಿಡುತ್ತೆ. ಇಬ್ಬರು ಹೋಗಿ ಮರದ ಮೇಲೆ ಕೂತ್ಕೊಬಿಡ್ತಾರೆ. ಇಬ್ಬರು ಮರದ ಮೇಲೆ ಹತ್ಬಿಡ್ತಾರೆ. ಮರದ ಮೇಲೆ ಹತ್ತದ್ಮೇಲೆ ಆಗ ಅವ್ರು ಬಂದು ಕೇಳ್ತಾರೆ, ಏನಪ್ಪ ಇವತ್ತು ವಿಚಿತ್ರವಾಗಿ ವರ್ತನೆ ಮಾಡ್ತಾಯಿದ್ದಿಲ್ಲ, ಏನು ಸಮಾಚಾರ? ಎಲ್ಲ ಬಂದಿನ ಎಲ್ಲ ಚೆನ್ನಾಗಿ ಮಾತಾಡಿಸ್ತಿದೆ, ಊಟ ಆಗ್ತಿದೆ, ಯಾಕೆ ಏನು ಅಂತ. ಅಲ್ಲಪ್ಪ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ನಿನ್ನ ಮೇಲೆ ಏನು ತೊಂದರೆ ಇಲ್ಲ, ನಮಗೆ ನಿನ್ನ ಮೇಲೆ ಭರವಸೆ ಇದೆ. ಆದರೆ ನಿನ್ನ ಸ್ನೇಹಿತ ಬಂದಿದ್ದಾನಲ್ಲ, ಇವನು ಭಾಳ ಕಂತ್ರಿ ಮೋಸಗಾರ, ಇವನು ಭಾಳ ಒಂದು ಬೆನ್ನಿಗೆ ಚೂರಿ ಹಾಕ್ಬಿಡ್ತಾನೆ, ಇವನಂತಹ ಸ್ನೇಹಿತ ಇವನು. ಅದರಿಂದ ನಾನು ನಿನ್ನನ್ನು ಬೇಕಾದ್ರೆ ನಂಬ್ತೀನಿ, ಆದರೆ ನಿನ್ನ ಜೊತೆಯಲ್ಲಿ ಸ್ನೇಹಿತ ಬಂದಿದ್ದಾನಲ್ಲ, ಆದರೆ ಅವನನ್ನು ನಂಬೋದಿಲ್ಲ ಅಂತ ಹೇಳ್ತಾರೆ. ಆಯ್ತು, ಏನು ಸಿಂಹನ ಕನ್ವಿನ್ಸ್ ಮಾಡುತ್ತೆ, ಇಲ್ಲ ಕೆಳಗಡೆ ಬಾ, ನಾನೇನು ಆ ಥರ ಇದು ಮಾಡಿದ್ರೆ ಇಲ್ಲ ನಾನು ಬರಲ್ಲ ಅಂತ. ಕೊನೆಗೆ ನೋಡ್ಬಿಟ್ಟು ಏನು ಹೇಳಿದ್ರು ಕೆಳಗಡೆ ಇಳಿಯಲ್ಲ. ಗಂಡ ಹೆಂಡತಿ ಇಬ್ಬರು ಕೆಳಗಡೆ ಇಳಿಯಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂದ ರೀತಿಯಲ್ಲಿ ಎರಡು ವಾಪಸ್ ಹೋಗ್ತವೆ. ಅಂದರೆ
ಇದರ ಅರ್ಥ ನಿಮಗೆಲ್ಲ ಗೊತ್ತಾಯಿತು. ಸಂಘದೋಷ ಅಂದರೆ ಏನು? ಅದಕ್ಕೆ ಯಾವುದೇ ಸಂಘ ಮಾಡಿದ್ರೂ ಕೂಡ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ. ಯಾವುದೇ ಸಂಘ, ಯಾವುದೇ ಉತ್ತಮರ ಸಂಘ ಒಡನಾಟ ಯಾವತ್ತೂ ಕೂಡ ಒಳ್ಳೆಯದಾಗಿರ್ತದೆ. ಯಾವತ್ತೂ ಕೆಟ್ಟವ್ರ ಸಂಘ ಮಾಡಿದಾಗ ಏನಾಗ್ತದೆ, ಅದು ಕೆಟ್ಟದ್ದೇ ಆಗಿರ್ತದೆ ಅಂತ ಹೇಳ್ತಾ ಇಲ್ಲಿಗೆ ಈ ಕಥೆಯನ್ನು ಮುಗಿಸ್ತಿದ್ದೀನಿ. ಯಾವತ್ತೂ ನಮ್ಮ ಸಂಘ ಮಾಡೋದು ಹೇಗಿರಬೇಕು, ಸಜ್ಜನರ ಸಂಘನೇ ಮಾಡಬೇಕು, ಒಳ್ಳೆಯವ್ರ ಸಂಘನೇ ಮಾಡಬೇಕು. ಆವಾಗ ನಮಗೂ ಒಂದು ಹೆಸರಾಗಲಿ, ಕೀರ್ತಿಯಾಗಲಿ, ಒಳ್ಳೆಯ ಮನಸ್ಸಾಗಲಿ, ನಮಗೂ ಅವ್ರ ರೀತಿಯೇ ಒಂದು ಕಲಿಯೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಕೆಟ್ಟವ್ರು ಸಹವಾಸ ಮಾಡಿದಾಗ ನಾವು ಕೂಡ ಅವ್ರ ಜೊತೆಲೇ ಕೆಟ್ಟವರೇ ಆಗ್ಬಿಡ್ತೀವಿ. ಇದೆಲ್ಲ ನಿಮ್ಮ ಸಮಾಜದಲ್ಲಿ ನೋಡ್ತಾ ಇರ್ತೀರ. ಯಾರು ಒಳ್ಳೆಯ ಜೊತೆಲಿರ್ತಾರೆ, ಒಳ್ಳೆಯವ್ರ ಜೊತೆಲಿರ್ತಾರೆ, ಅವರೆಲ್ಲ ಆಲ್ಮೋಸ್ಟು ಒಳ್ಳೆಯವರಾಗೇ ಇರ್ತಾರೆ. ಕೆಟ್ಟವ್ರ ಜೊತೆಲಿ ಅವ್ರು ಹಾಗೇ ಇರ್ತಾರೆ. ಆ ಪರಿಸರನೇ ಹಾಗೆ ನಿರ್ಮಾಣ ಮಾಡ್ತೇವೆ. ಅಂಥ ಒಳ್ಳೆಯ ವ್ಯಕ್ತಿನೂ ಕೂಡ ಕೆಟ್ಟದಾಗಿ ನಿರ್ಮಾಣ ಮಾಡುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಕಥೆಯ ಸಾರಾಂಶ ಅಷ್ಟೇ. ಅಂದರೆ ಏನು ಹೇಳಿ ಗೊತ್ತಾಯ್ತಲ್ಲ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳ್ತಾ ಇಲ್ಲಿಗೆ ಕಥೆ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ದಯಮಾಡಿ ಯಾರು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಬೇರೆ ಬೇರೆ ಹೊಸ ಒಂದು ಎಪಿಸೋಡ್ಗಳನ್ನು ಮಾಡ್ತಾ ಇರ್ತೀವಿ. ಆ ವಿಷಯಗಳು ನಿಮಗೆ ಮುಟ್ತಾ ಇರ್ತವೆ. ಅದರಿಂದ ಹಾಗೆ ಅಂತ ಹೇಳ್ತಾ ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.